ತನ್ನ ಮುಂದೆ ಕಾಫಿ ಕಪ್ ಕಂಡ ತಕ್ಷಣ ಥ್ಯಾಂಕ್ಸ್ ಅಂತ ಶ್ರೇಷ್ಠ ಅದನ್ನು ತೆಗೆದುಕೊಂಡ್ಳು. ಕಾಫಿ ಸಿಪ್ ಮಾಡ್ತಾ ತಲೆ ಎತ್ತಿ ನೋಡಿದ್ಲು. ಎದುರಿಗೆ ಸುಜನ್ ಇರೋದನ್ನು ನೋಡಿದ ತಕ್ಷಣ ಕುಡಿತಿದ್ದ ಕಾಫಿ ಗಂಟಲಿಗೆ ಮತ್ತು ಬಾಯಿಗೆ ಸುಟ್ಟು ಅಂತ ಕಿರ್ಚಿದ್ಲು. ಹೇ ನಿಧಾನ ಅಂತ ಅವಳ ಕೈಯಲ್ಲಿದ್ದ ಮಗ್ಗನ್ನು ಹಿಡ್ಕೊಂಡು ಸುಜನ್ ಹೇಳ್ದ. ನೀನು ನನ್ನ ರೂಮ್ನಲ್ಲಿ ಏನು ಮಾಡ್ತಿದ್ಯಾ ಇಷ್ಟು ಬೆಳಗ್ಗೆ ಅಂತ ಶ್ರೇಷ್ಠ ಆಶ್ಚರ್ಯವಾಗಿ ಕೇಳಿದ್ಲು. ಇದು ನಿನ್ನ ರೂಮಾ? ಇನ್ನು ಕುಡಿದ ಅಮಲು ಇಳಿದಿಲ್ಲ ಅನ್ಸುತ್ತೆ, ಒಮ್ಮೆ ಸುತ್ತ ನೋಡು ಅಂದ ಸುಜನ್. ಓಯ್ ಏನು ಮಾತಾಡ್ತಿದ್ಯಾ, ನಾನು ಕುಡಿಯೋದಾ ಅಂತ ಕೋಪದಿಂದ ಕೂಗ್ತಾ ಶ್ರೇಷ್ಠ ಸುತ್ತಲೂ ನೋಡಿದ್ಲು ಮತ್ತು ಆಶ್ಚರ್ಯದಿಂದ ಬಾಯಿ ತೆರೆದ್ಲು. ಹೌದು, ನಾನು ನಿನ್ನ ರೂಮ್ನಲ್ಲಿ ಹೇಗಿದ್ದೀನಿ ಅಂತ ಗೊಂದಲದಿಂದ ಕೇಳಿದ್ಲು. ರಾತ್ರಿ ಏನಾಯಿತು ನೆನಪಿದೆಯಾ ಅಂತ ಸುಜನ್ ನೇರವಾಗಿ ಅವಳ ಕಣ್ಣುಗಳಲ್ಲಿ ನೋಡ್ತಾ ಕೇಳ್ದ. ರಾತ್ರಿ ಏನಾಯಿತು ಅಂತ ಕೇಳ್ತಾ ಅವಳು ಗಲಿಬಿಲಿಯಾಗಿ ತನ್ನನ್ನು ತಾನು ನೋಡಿಕೊಂಡ್ಳು. ರಾತ್ರಿ ಹೇಗಿತ್ತು ಹಾಗೇ ಇರೋದ್ರಿಂದ ಆರಾಮ್ ಅನ್ನಿಸ್ತು. ರಾತ್ರಿ ಏನಾಯಿತು ಮತ್ತು ನಾನು ಇಲ್ಲಿಗೆ ಹೇಗೆ ಬಂದೆ, ಪಬ್ನಲ್ಲಿ ಇರಬೇಕಾಗಿತ್ತಲ್ವ ಅಂತ ಶ್ರೇಷ್ಠ ಒಂದರ ಮೇಲೆ ಒಂದರಂತೆ ಪ್ರಶ್ನೆಗಳನ್ನ ಕೇಳಿದ್ರು. ಹಾಗಾದರೆ ನಿನಗೆ ನೆನಪಿಲ್ಲ ಅಂತ ಸುಜನ್ ಹೆಗಲನ್ನು ಆಡಿಸ್ತಾ ಬೇಗ ಹೇಳಿ ಏನು ನಡೀತು, ನನ್ನ ತಲೆ ಹೊಡೆದು ಹೋಗ್ತಿದೆ ಅಂತ ತಲೆಯನ್ನು ಹಿಡಿದುಕೊಂಡು ಮೊದಲು ಕಾಫಿ ಮುಗಿಸು ಅಂದ ಸುಜನ್. ಅವಳು ಆ ಕಪ್ ತೆಗೆದುಕೊಂಡು ನಿಧಾನವಾಗಿ ಕುಡಿತಾ ರಾತ್ರಿ ನಡೆದ ಘಟನೆಗಳನ್ನ ನೆನಪಿಸ್ಕೊಳ್ಳಲು ಪ್ರಯತ್ನಿಸಿದ್ಲು. ಆದರೆ ಏನು ನೆನಪಿಗೆ ಬರಲಿಲ್ಲ. ಶ್ರೇಷ್ಠ ಕಾಫಿ ಕಪ್ಪನ್ನು ಪಕ್ಕಕ್ಕಿಟ್ಟು ಮುಖ ಮಾಡಿಕೊಂಡು ಸುಜನ್ ಕಡೆ ನೋಡಿದ್ಲು. ನಾನು ರಾತ್ರಿ ಏನು ಮಾಡಿದೆ ಅಂತ ಮತ್ತೆ ಕೇಳಿದ್ಲು. ಇಲ್ಲಿ ಮುತ್ತು ಕೊಟ್ಟೆ ಅಂತ ಸುಜನ್ ತನಗೆ ನೇನ ತೋರಿಸ್ತಾ ಅವಳ ಆಶ್ಚರ್ಯದಿಂದ ಬಾಯಿ ತೆರೆದ್ಲು. ಯಾವಾಗಲೂ ತಮಾಷೆಯಾಗಿ ಮಾತಾಡ್ತಿದ್ಲು, ಆದರೆ ಈಗ ಮುತ್ತು ಕೊಟ್ಟಿರಲಿಲ್ಲ. ಇಷ್ಟೇ ಹತ್ತಿರ ಇದ್ರೂ ತನ್ನ ಗಡಿ ಮೀರ್ತಿರ್ಲಿಲ್ಲ. ಇಲ್ಲ ನಾನು ಹಾಗೆ ಮಾಡೋದಿಲ್ಲ ಅಂತ ಗಾಬರಿಯಿಂದ ತಲೆ ಅಲ್ಲಾಡಿಸಿದ್ಲು. ಇಲ್ಲಿ ಕೂಡ ಕೊಟ್ಟೆ ಅಂತ ಸುಜನ್ ತನ್ನ ತುಟಿಗಳನ್ನ ತೋರಿಸ್ತಾ ಇಲ್ಲ ಅಂತ ಜೋರಾಗಿ ಹೋಗಿ ಬಾಯಿ ಮೇಲೆ ಕೈ ಇಟ್ಕೊಂಡ್ಳು. ನೀನೇ ಇಟ್ಕೊಂಡಿರ್ತೀಯಾ, ನಾನು ಖಂಡಿತ ಇಡೋದಿಲ್ಲ ಅಂತ ಸುಜನ್ ಕಡೆ ರೇಗ್ತಾ ನೋಡಿದ್ಲು. ನೀನು ನಂಬ್ತಿಲ್ವೇ ಅಂದ. ಖಂಡಿತ ನಂಬೋದಿಲ್ಲ ಅಂತ ಜೋರಾಗಿ ಹೇಳಿದ್ಲು. ರಾತ್ರಿ ಏನಾಯ್ತು ನಿಂಗೆ ನೆನಪಿಲ್ಲ, ನೀನು ಫುಲ್ಲಾಗಿ ಕುಡ್ದಿದ್ದೆ ಅಂದ ಸುಜನ್. ಯಾವಾಗಲೂ ಕುಡ್ದಿದ್ದೆ ಅನ್ಬೇಡ, ನಾನು ನಿನಗೆ ಕುಡುಕಿ ಅಂತ ಕಾಣ್ತಿದ್ದೀನಾ? ಪಾರ್ಟಿಗಳಿಗೆ ಹೋದರೆ ಸಾಫ್ಟ್ ಡ್ರಿಂಕ್ ಬಿಟ್ಟು ಬೇರೆ ಏನು ಕುಡಿಯೋದಿಲ್ಲ, ಅದು ನಿನಗೂ ಗೊತ್ತಲ್ವಾ ಅಂತ ಶ್ರೇಷ್ಠ ಸಿಟ್ಟಿನಿಂದ ನೋಡಿದ್ಲು. ಸರಿ, ನೀನು ನಂಬಿದ್ರು ಬಿಟ್ಟರು ಇದೇ ನಿಜ, ಆದರೆ ನೀನು ಇನ್ನು ಮುಂದೆ ಯಾರಿಗೂ ಹೇಳಿದೆ ಹೊರಗೆ ಹೋಗಬೇಡ ಅಂತ ಸುಜನ್ ಗಂಭೀರವಾಗಿ ನೋಡ್ದ. ಅವಳು ಗೊಂದಲದಿಂದ ಅವನ ಮುಖವನ್ನು ನೋಡಿದ್ಲು. ಡ್ರಿಂಕ್ಸ್ ತೆಗೆದುಕೊಳ್ಳುವಾಗ ಅದು ಸಾಫ್ಟ್ ಡ್ರಿಂಕ್ ಹೌದೋ ಅಲ್ವೋ ನೋಡ್ಕೋಬೇಕಲ್ವಾ ಅಂತ ಕೂಗ್ದ. ನಾನು ನಿಜವಾಗ್ಲೂ ಸಾಫ್ಟ್ ಡ್ರಿಂಕ್ ಮಾತ್ರ ತೆಗೆದುಕೊಂಡೆ ಅಂತ ಶ್ರೇಷ್ಠ ಹೇಳಿದ್ಲು. ಇನ್ನೊಮ್ಮೆ ಇದು ಆಗಬಾರ್ದು ಅಂತ ಕೋಪದಿಂದ ಹೇಳ್ದ. ಹಾಗೆ ಅಂತ ತಲೆ ಆಡಿಸಿದ್ಲು ಶ್ರೇಷ್ಠ. ನಿನ್ನ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಬಾ ಅಂತ ಸುಜನ್. ನನ್ನ ಕಾರ್ ಅಂತ ಗಾಬರಿಯಿಂದ ಕೇಳಿದ್ಲು. ಪಬ್ ಮುಂದೆ ಇದೆ, ಹೋಗಿ ತೆಗೆದುಕೊಂಡು ಮನೆಗೆ ಹೋಗು. ನೀನು ಡ್ರಾಪ್ ಮಾಡಿದ್ರೆ ನನಗೆ ಹೋಗೋದಕ್ಕಾಗೋದಿಲ್ಲ ಅಂದ್ಕೊಂಡಿದ್ಯಾ? ಕ್ಯಾಬ್ ಬುಕ್ ಮಾಡ್ಕೊಳ್ತೀನಿ, ಇಲ್ಲಾದರೆ ಆಟೋದಲ್ಲಿ ಹೋಗ್ತೀನಿ ಅಂತ ಮೊಂಡುತನದಿಂದ ಹೇಳಿದ್ಲು. ಓವರ್ ಆ್ಯಕ್ಷನ್ ನಿಲ್ಲಿಸಿ ಬಾ, ಅಲ್ಲಿವರೆಗೂ ನಾನು ಬರ್ತೀನಿ, ಕಾರ್ ತೆಗೆದುಕೊಂಡು ಮನೆಗೆ ಹೋಗುವ ಅಂದ ಸೃಜನ್. ಹೌದು, ನನ್ನನ್ನು ಇಲ್ಲಿಗೆ ಕರೆತಂದೀಯಾ, ನಿಮ್ಮ ಅಪ್ಪ ಅಮ್ಮ ಏನೋ ಅಂದ್ಕೊಳ್ಳಿಲ್ವಾ ಅಂತ ಅನುಮಾನದಿಂದ ಅವನನ್ನು ನೋಡಿದ್ಲು. ನಿಧಾನವಾಗಿ ಹಾಸಿಗೆಯಿಂದ ಇಳಿದು ಅವನ ಹತ್ತಿರ ನಡೆದ್ಲು. ಮದುವೆ ಮಾಡ್ಕೊಂಡು ಕರೆತಂದರೆ ಗಾಬರಿ ಪಡ್ತಾರೆ, ಸುಮ್ಮನೆ ಕರೆತಂದರೆ ಏನು ಹೇಳಲ್ಲ ಅಂತ ಸೃಜನ್ ಬಾಗಿಲಿನ ಕಡೆ ಹೋಗ್ತಾ ಹೇಳ್ದ. ನಿನ್ನ ಬಗ್ಗೆ ಗೊತ್ತಿತ್ತು ನಾನು ಕೇಳಿದೆ ನೋಡು, ನನ್ನನ್ನು ನಾನೇ ಅಂದ್ಕೊಳ್ಬೇಕು, ಐ ಹೇಟ್ ಯು ಅಂತ ನಿನ್ನ ಕೊನೆ ಬಾರಿ ನೋಡೋದು ಅಂತ ಶ್ರೇಷ್ಠ ಹೇಳಿದ್ಲು. ಬಾಗಿಲು ತೆರೆಯೋದಕ್ಕೆ ಹೋಗ್ತಿದ್ದವನು ನಿಂತು ಹಿಂದೆ ತಿರುಗಿ ನೋಡ್ದ. ಒಂದೇ ಹೆಜ್ಜೆಯಲ್ಲಿ ಅವಳ ಬಳಿ ಬಂದು ಸೊಂಟದ ಸುತ್ತ ಕೈ ಹಾಕಿ ಬಾಗಿಲಿಗೆ ಲಾಕ್ ಹಾಕ್ದ. ಶ್ರೇಷ್ಠ ಕಪ್ಪೆಯಂತೆ ಬಾಯಿ ತೆರೆದು ನೋಡ್ತಾ ಇದ್ಲು. ಇನ್ನೊಮ್ಮೆ ಆ ಹೇಟ್ ಯು ಎಂಬ ಮಾತು ನೀನು ಬಾಯಿಂದ ಬಂದರೆ ನಾನು ಸಹಿಸೋದಿಲ್ಲ, ಅರ್ಥ ಆಯ್ತಾ ಅಂತ ಜೋರಾಗಿ ಹೇಳ್ದ. ಹೇಳ್ತೀನಿ, ಅದನ್ನೇ ಪದೇ ಪದೇ ಹೇಳ್ತೀನಿ, ಅಷ್ಟಕ್ಕೂ ನಾನಿನ್ನ ಪ್ರೇಯಸಿ, ಐ ಲವ್ ಯು ಹೇಳಲು ನಾನೇನು ಶತ್ರು, ಅದಕ್ಕೆ ಹೇಳ್ತೀನಿ ಐ ಹೇಟ್ ಯು, ಏನಾಯಿತು ಅಂತ ಶ್ರೇಷ್ಠ ಅಹಂಕಾರದಿಂದ ಉತ್ತರಿಸಿದ್ಲು. ಅವಳ ಮಾತು ಮುಗೀತದ್ದಂತೆ ಸುಜನ್ ಅವಳ ತುಟಿಗಳ ಮೇಲ್ಮುತ್ತಿಟ್ಟ. ಶ್ರೇಷ್ಠಳ ಕಣ್ಣುಗಳು ದೊಡ್ಡದಾದವು. ಅವಳ ತಲೆ ಹಿಂದೆ ಒಂದು ಕೈ ಸೊಂಟದ ಮೇಲೆ ಮತ್ತೊಂದು ಕೈ ಇಟ್ಟು ಮುತ್ತನ್ನು ಗಾಢವಾಗಿಸಿದ ಸುಜನ್. ಶ್ರೇಷ್ಠಳ ಕಣ್ಣುಗಳು ತನ್ನಷ್ಟಕ್ಕೆ ತಾವೇ ಮುಚ್ಚಿಕೊಂಡು ಅವನ ಹಾಕಿಕೊಟ್ಟ ಮೊದಲ ಮುತ್ತದು. ಯಾವಾಗಲೂ ಅಷ್ಟಾಗತ್ರ ಬರದೇ ಇರ್ತಿದ್ದ ಸುಜನ್ ಹೀಗೆ ಮುತ್ತು ಕೊಟ್ಟಿದ್ದು ಒಂದು ಕಡೆ ಆಶ್ಚರ್ಯ, ಆದರೆ ಮತ್ತೊಂದು ಕಡೆ ಏನೋ ಭಾವದಿಂದ ಅವನು ಮುತ್ತಿಡ್ತಿರೋದು ಅವಳಿಗೆ ಉಸಿರು ಕಟ್ಟಿ ನಡಗಿಸ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಸುಜನ್ ಅವನ್ನ ಬಿಟ್ಟ. ಅವನೇನೋ ಮಾತಾಡೋಷ್ಟರಲ್ಲಿ ಅವನ ಕಡೆ ನೋಡದೆ ಬಾಗಿಲು ತೆಗೆದುಕೊಂಡು ಧರಧರನೆ ಹೊರಟು ಹೋದ್ಲು. ಸುಜನ್ ನಗ್ತಾ ತನ್ನ ಕೂದಲನ್ನು ಸರಿಪಡಿಸ್ಕೊಂಡ. ಗಗನ್ ಫೋನಲ್ಲಿ ಮಾತಾಡ್ತಾ ಹೊರಗೆ ಹೋಗ್ತಿದ್ದಾಗ ಧರಣಿ ಅವನ ಹಿಂದೆ ಹೋದ್ಲು. ಅವಳ ಹಿಂದೆ ಬರ್ತಿರೋದನ್ನು ಗಮನಿಸಿದ ಗಗನ್ ಮಾತನ್ನು ಕತ್ತರಿಸಿ ಫೋನ್ ಇಟ್ಟ. ಅವನು ಹಿಂದಿರುಗಿ ನೋಡಿದಾಗ, ನಾನು ನನ್ನ ಸ್ನೇಹಿತೆಯೊಂದಿಗೆ ನಮ್ಮ ಮನೆಗೆ ಹೋಗಿ ಅಮ್ಮ ಅಪ್ಪರನ್ನ ನೋಡ್ಬೋದಾ ಅಂತ ಭಯದಿಂದ ತುಂಬಿದ ಕಣ್ಣುಗಳಿಂದ ಕೇಳಿದ್ಲು.
ನನ್ನ ಜೊತೆ ನೀನು ಖುಷಿಯಾಗಿದೆಯಾ ಅಂತ ಅವಳ ಕೆನ್ನೆ ಮೇಲೆ ಕೈ ಇಟ್ಟು ಕೇಳ್ದ. ಅವನು ಯಾಕೆ ಹಾಗೆ ಕೇಳ್ತಿದ್ದಾನೆ ಅಂತ ಅವಳಿಗೆ ಅರ್ಥ ಆಗಲಿಲ್ಲ. ಏನಂತಿದ್ದೀರಾ ಅಂತ ನಿಧಾನವಾಗಿ ಕೇಳಿದ್ಲು. ನನ್ನೊಂದಿಗೆ ನೀನು ಖುಷಿಯಾಗಿದೆಯಾ ಅಥವಾ ಇಲ್ವಾ ಅಂತ ಮತ್ತೆ ಕೇಳ್ದ. ತುಂಬ ಖುಷಿಯಾಗಿದ್ದೀನಿ ಅಂತ ನಿಧಾನವಾಗಿ ನಕ್ಕದ್ಲು. ನಾನೇ ಕರ್ಕೊಂಡು ಹೋಗ್ತೀನಿ. ಇವತ್ತು ನಿನ್ನ ಸ್ನೇಹಿತೆಯೊಂದಿಗೆ ಎಂಜಾಯ್ ಮಾಡು, ಆದರೆ ಜೋಪಾನವಾಗಿರು ಅಂದ ಗಗನ್ ಹೇಳ್ದ. ಅವಳ ಕೈಗೆ ಕಾರ್ಡ್ ಕೊಟ್ಟು ಹೋಗ್ತಿದ್ದಾಗ ಬೇಡ ಸರ್ ಅಂದ್ಲು. ಸರಿ ಅಂತ ಅವಳನ್ನು ಅಪ್ಕೊಂಡ ಗಗನ್ ಹೊರಟು ಹೋದ. ಒಂದು ಫೋನಲ್ಲಿ ಧರಣಿ ಅಳ್ತಾ ಇದ್ಲು. ಮೀಟಿಂಗ್ ರೂಮ್ನಲ್ಲಿ ಆಗಷ್ಟೇ ಗಗನ್ ಹೊರಗೆ ಬಂದಿದ್ದ. ಧರಣಿ ಏನಾಯಿತು ಅಂತ ಅವನು ಸಾಮಾನ್ಯವಾಗಿ ಕೇಳಿದ್ರು ಅವನ ಮುಖದಲ್ಲಿ ಗಾಬರಿ ಎದ್ದು ಕಾಣ್ತಿತ್ತು. ಧರಣಿ ಮಾತಾಡದೆ ಅಳುತ್ತಲೇ ಇದ್ಲು. ಧರಣಿ ಏನಾಗಿದೆ ಹೇಳು ಅಂತ ಗಗನ್ ಜೋರಾಗಿ ಕೂಗ್ದ. ಅವನ ಕೂಗ್ನಲ್ಲಿ ಸಿಟ್ಟಿಗಿಂತ ಅವಳು ಅಳ್ತಿದ್ದಾಳೆ ಎಂಬ ನೋವು ಹೆಚ್ಚಿತ್ತು. ಇವ್ರು ಯಾರೋ ನನ್ನನ್ನು ಬೆನ್ನಡ್ತಿದ್ದಾರೆ, ನನಗೇನು ಅರ್ಥ ಆಗ್ತಿಲ್ಲ ಅಂತ ಅಳೋದು ನಿಲ್ಲಿಸ್ದೆ ಹೇಳಿದ್ಲು. ತಕ್ಷಣ ಕಾರ್ ಕೀಸ್ ತೆಗೆದುಕೊಂಡು ಆಫೀಸ್ನಿಂದ ಹೊರಗೆ ಓಡ್ದ ಗಗನ್. ಧರಣಿ ಕೇಳು, ಮೊದಲು ಅಳ್ಬೇಡ, ನೀನು ಎಲ್ಲಿದೆಯಾ ಹೇಳು ಅಂತ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸ್ದ. ಅವಳು ತಾನು ಇರೋ ಪ್ರದೇಶವನ್ನು ಹೇಳಿದ್ಲು. ತಕ್ಷಣ ಲೊಕೇಶನ್ ಆನ್ ಮಾಡು, ನನಗೆ ಶೇರ್ ಮಾಡು ಅಂದ. ಹಾಗೆ ಧರಣಿ ಲೊಕೇಶನ್ ಶೇರ್ ಮಾಡಿದ್ಲು. ನನಗೇನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ಅವರು ಹತ್ತಿರ ಬರ್ತಿದ್ದಾರೆ ಅಂತ ಧರಣಿ ಭಯದಿಂದ ಹೇಳಿದ್ಲು. ಧರಣಿ ಫೋನ್ ಕಟ್ ಮಾಡಬೇಡ, ಸುತ್ತಮುತ್ತ ನೋಡು, ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಸಿಗಬಹುದೇನೋ ಅಂತ ಕಾರಿನ ಮುಂದಕ್ಕೆ ಚಲಿಸ್ತಾ ಹೇಳ್ದ. ಅವನ ಮೇಲೆ ಹಿಡಿದಿದ್ರು ಅವನ ಹಣೆ ಮೇಲೆ ಬೆವರು ಹನಿಗಳು ಮೂಡಿದ್ವು. ಇಲ್ಲ ಸರ್, ಇಲ್ಲೇನೂ ಇಲ್ಲ, ಒಂದು ಸಿಕ್ಕರೆ ಅದರಲ್ಲಿ ಹೋಗ್ಬಿಡ್ತೀನಿ. ಅವರು ಇಲ್ಲಿ ಸುತ್ತಾಡ್ತಿರೋ ಮಾತುಗಳು ಕೇಳಿಸ್ತಿವೆ, ಗೋಡೆ ಇದೆ, ದಯವಿಟ್ಟು ಬೇಗ ಬನ್ನಿ, ಅವ್ರು ನನ್ನ ಕೊಲ್ತಾರೆ ಅಂತ ಹೇಳ್ತಿದ್ದಾರೆ ಅಂತ ಭಯದಿಂದ ಹೇಳಿದ್ಲು. ಧರಣಿ ಶಾಂತವಾಗಿರು, ಫೋನನ್ನು ಎಚ್ಚರಿಕೆಯಿಂದ ಬಚ್ಚಿಟ್ಕೋ, ಆದರೆ ಕಾಲ್ ಕಟ್ ಮಾಡಬೇಡ ಅಂದ ಗಗನ್ ಹೇಳ್ದ. ನಾನು ಅವರಿಗೆ ಸಿಕ್ಬಿಡ್ತೀನಿ, ಅವ್ರು ನೋಡಿದ್ರು ಅಂತ ಭಯದಿಂದ ಅಳುತ್ತಾ ಹೇಳಿದ್ಲು ಧರಣಿ ನೀನು ನನ್ನೊಂದಿಗೆ ಮಾತಾಡ್ತಿದ್ಯಾ ಅಂತ ಅವರಿಗೆ ಹೇಳಬೇಡ, ಅವರೊಂದಿಗೆ ಏನಾದರೂ ಮಾತಾಡಿ ಸಮಯ ಕಳೆಯುವಂತೆ ಮಾಡು, ನಾನು ಹತ್ತಿರದಲ್ಲೇ ಇದ್ದೇನೆ, ಬಂದ್ಬಿಡ್ತೀನಿ ಅಂತ ಗಗನ್ ಹೇಳ್ದ. ನಿಜಕ್ಕೂ ಗಗನ್ ತುಂಬ ದೂರದಲ್ಲಿದ್ದ. ತಕ್ಷಣ ಧರಣಿ ತನ್ನ ಫೋನನ್ನು ಡ್ರೆಸ್ ಪಾಕೆಟ್ನಲ್ಲಿ ಬಚ್ಚಿಟ್ಲು. ಏಯ್, ಇಲ್ಲಿದ್ದಾಳೆ ಬನ್ನಿ ಅಂತ ಅಲ್ಲಿರೋಲ್ಲಿ ಒಬ್ಬನ ಹೇಳ್ದ. 5 ಜನ ಧರಣಿ ಕಡೆ ಒಟ್ಟಾಗಿ ಬಂದರು. ಧರಣಿಗೆ ಭಯವಾಯಿತು, ಅವಳ ಹೃದಯದ ಬಡಿತ ಹೆಚ್ಚಾಯಿತು. ಗಗನ್ ಮಾತುಗಳನ್ನ ಕೇಳಲು ಕೂಡ ಆಗಲಿಲ್ಲ. ಯಾರು ನೀವು, ನನ್ಯಾಕೆ ಬೆನ್ನಡ್ತಿದ್ದೀರಾ ಅಂತ ಭಯದಿಂದ ಕೇಳಿದ್ಲು. ಅಣ್ಣ, ನೋಡೋದಕ್ಕೆ ಚೆನ್ನಾಗಿದ್ದಾಳೆ, ಈ ಹುಡುಗಿನ ಕೊಲ್ಲೋದು ಬೇಕಾ ಅಂತ ಮತ್ತೊಬ್ಬ ಹೇಳ್ದ. ಅವ್ರ ಮಾತುಗಳನ್ನ ಕೇಳಿದಾಗ ಗಗನ್ನ ರಕ್ತ ಕುದೀತಿತ್ತು. ಬೇಡ, ಕೊಲ್ಲಬೇಕು, ಆದರೆ ಇಲ್ಲಲ್ಲ, ಕಾರ್ ಹತ್ತಿಸಿ ಈ ಹುಡುಗಿಯನ್ನು ಕೊಂದು ಹಾಕಿದ್ರೆ ನಮ್ಮ ಜೀವನ ಸರಿ ಹೋಗುತ್ತೆ ಅಂತ ಮತ್ತೊಬ್ಬ ಹೇಳ್ದ. ಅವ್ರ ಮಾತುಗಳಿಂದ ಧರಣಿ ಭಯ ಇನ್ನಷ್ಟು ಹೆಚ್ಚಾಯಿತು. ಧರಣಿ, ಏನಾದರೂ ಮಾಡು, ಅವರಲ್ಲೇ ಇರುವಂತೆ ಏನಾದರೂ ಮಾತು ಹೇಳು ಅಂತ ಗಗನ್ ಕಾರಿನ ವೇಗ ಹೆಚ್ಚಿಸ್ತಾ ಯೋಚಿಸ್ದ. ಧರಣಿಗಂತ ಭಯದಲ್ಲಿ ಮಾತು ಬರಲಿಲ್ಲ. ಗಗನ್ ಕರೆಯಲ್ಲಿದ್ದಾನೆ ಎಂಬುದನ್ನು ಮರೆತಿದ್ಲು. ಕಣ್ಣೀರು ಸುರಿಸುತ್ತಾ ಪ್ರಜ್ಞೆ ತಪ್ಪಿ ಬಿದ್ಲು. ಹೇಯ್, ಈ ಹುಡುಗಿ ಬಿದ್ದು ನಮ್ಮ ಕೆಲಸ ಸುಲಭ ಮಾಡಿದಾಳೆ, ಕಾರ್ ಹತ್ತಿಸಿ ಅಂದ ಅವರ ನಾಯಕ. ಶಟ್ ಅಂತ ಗಗನ್ ಸ್ಟೇರಿಂಗ್ ಮೇಲೆ ಬಲವಾಗಿ ಕೈಯಿಂದ ಹೊಡೆದ. ಧರಣಿ ಬಿದ್ದಿದ್ದಾಳೆ ಎಂಬ ವಿಷಯ ತಿಳಿದ ತಕ್ಷಣ ಗಗನ್ಗೆ ಭಯ ಹೆಚ್ಚಾಯಿತು. ತಕ್ಷಣ ಸೃಜನ್ ಕರೆ ಮಾಡಿದ. ಗಗನ್ ಎಲ್ಲಿ ಅಂತ ತುಂಬ ಗಂಭೀರವಾಗಿ ಕೇಳಿದ. ಸೃಜನ್ ಗೊಂದಲದಿಂದ ವಿಳಾಸ ಹೇಳಿದ. ಧರಣಿ ಇರೋ ಸ್ಥಳವನ್ನು ಸೃಜನ್ಗೆ ಕಳಿಸಿ, ಧರಣಿ ಅಪಾಯದಲ್ಲಿದ್ದಾಳೆ, ಬೇಗ ಹೋಗು ಅಂತ ಗಗನ್ ಹೇಳ್ದ. ಸೃಜನ್ಗೆ 1 ನಿಮಿಷ ಏನೂ ಅರ್ಥ ಆಗಲಿಲ್ಲ. ಸೃಜನ್ ಮತ್ತೆ ಕೇಳುವಷ್ಟರಲ್ಲಿ ಬೇಗ, ನಾನು ಬರೋದಕ್ಕೆ ಸಮಯ ಆಗುತ್ತೆ ಅಂತ ಆದೇಶದಂತೆ ಹೇಳಿದ. ಇನ್ನೊಂದು ಕ್ಷಣವೂ ಯೋಚಿಸದೆ ಸೃಜನ್ ಫೋನ್ ಕಟ್ ಮಾಡಿ ಧರಣಿ ಬಳಿ ಏನಾಗ್ತಿದೆ ಅಂತ ಕೇಳಲು ಕಾಲ್ ಕಟ್ ಮಾಡದೆ ಶಾಂತನಾದ. ಸೃಜನ್ ಬೇಗನೆ ಗಗನ್ ಕಳಿಸಿದ ಸ್ಥಳದ ಕಡೆ ಕಾರ್ ತಿರುಗಿಸ್ದ. ಸ್ವಲ್ಪ ಹೊತ್ತಿಗೆ ಧರಣಿ ಫೋನ್ ಕಟ್ಟಾಯಿತು. ಅವನ ಹಣೆಯಿಂದ ಬೆವರು ಹನಿ ಕೆಳಗೆ ಜಾರಿತು. ಕಾರ್ ತುಂಬ ವೇಗವಾಗಿ ಮುಂದೆ ಹೋಗ್ತಾ ಇತ್ತು. ಗಗನ್ಗೆ ಎಲ್ಲವೂ ಗೊಂದಲಮಯವಾಯಿತು. ಧರಣಿಯನ್ನು ಕೊಲ್ಲಬೇಕು ಅಂತ ಅಷ್ಟು ದ್ವೇಷ ಯಾರಿಗಿದೆ ಅಂತ ಅವನಿಗೆ ಅರ್ಥ ಆಗಲಿಲ್ಲ. ತುಂಬ ವೇಗವಾಗಿ ಕಾರು ಚಲಾಯಿಸ್ತಿದ್ದ. ಟ್ರಾಫಿಕ್ ಸಿಗ್ನಲ್ಗಳನ್ನ ಲೆಕ್ಕಿಸಲಿಲ್ಲ. ಮತ್ತೊಂದು ಗಂಟೆಯಲ್ಲಿ ಗಗನ್ ಧರಣಿ ಇರೋ ಜಾಗಕ್ಕೆ ಹೋದ. ಅಲ್ಲಿ ಸೃಜನ್ ಕಂಡ. ಕಾರ್ನಿಂದ ವೇಗವಾಗಿ ಇಳಿದ. ಧರಣಿ ಕಾಣೆಯಾಗಿದ್ದಾಳಾ ಅಂತ ಗಗನ್ ಕೇಳಿದ. ನಿನಗೆ ಹೇಗೆ ಗೊತ್ತಾಯಿತು? ಸೃಜನ್ ಗೊಂದಲದಲ್ಲಿದ್ದ. ನಿನ್ನ ಕೈಯಲ್ಲಿದೆ, ಅವಳ ಫೋನ್ ಇಲ್ಲವೇ? ದೊಡ್ಡ ಮುಖ ಮಾಡ್ಕೊಂಡು ದಿಕ್ಕು ನೋಡ್ತಿದ್ರೆ ಅರ್ಥ ಆಗ್ತಿಲ್ವಾ? ಕನಿಷ್ಠ ಅವಳನ್ನ ಹುಡ್ಕೋದು ಕೂಡ ಆಗ್ದಿಲ್ವಾ ಅಂತ ಗಗನ್ ವಿರಸದಿಂದ ಮುಖ ಮಾಡ್ದ. ಧರಣಿ ಫೋನ್ ಇಲ್ಲಿಯೇ ಬಿದ್ದಿದೆ, ಅವಳು ಸುತ್ತಮುತ್ತ ಎಲ್ಲೂ ಇಲ್ಲ ಅಂತ ಸೃಜನ್ ಹಲ್ಲು ಕಡಿತಾ ಹೇಳ್ದ. ನಿನ್ನೊಂದಿಗೆ ಮಾತಾಡೋದಕ್ಕೆ ಸಮಯ ವ್ಯರ್ಥ ಅಂತ ಹೋಗ್ತಿದ್ದಾಗ ನನಗೂ ಸಮಯ ವ್ಯರ್ಥ ಅಂದ ಸೃಜನ್.
ಇಬ್ಬರು ತಮ್ಮ ಕಾರ್ ಸ್ಟಾರ್ಟ್ ಮಾಡಿದ್ರು. ತಮ್ಗೆ ಗೊತ್ತಿರೋ ಪೊಲೀಸ್ ಆಫೀಸರ್ಗಳಿಗೆ ಕರೆ ಮಾಡಿ CCTV ಫೋಟೇಜ್ಗಾಗಿ ಅವರವರ ಕೆಲಸದಲ್ಲಿ ನಿರತರಾದರು. ಆ ಮಾಹಿತಿ ಸಿಕ್ಕಿದ ತಕ್ಷಣ ಇಬ್ಬರು ಧರಣಿ ಇರೋ ಕಡೆ ಹೊರಟರು. ಒಂದು ದೊಡ್ಡ ಮನೆ ಮುಂದೆ ಗಗನ್ ಕಾರ್ ನಿಲ್ತಿದ್ದಂತೆ ಸುಜನ್ನ ಕಾರ್ ಕೂಡ ನಿಂತು. ಆ ಮನೆ ಸುತ್ತಲೂ ಕೆಲವು ಜನರು ಕಾವಲು ಕಾಯ್ತಿದ್ರು. ನೋಡಲು ತರಬೇತಿದಾರರಂತಿದ್ರು ಆ ಗಾರ್ಡ್ಸ್. ಗಗನ್ ಮತ್ತು ಸುಜನ್ನನ ತಡೆಯಲು 4 ಜನ ಮುಂದೆ ಬಂದರು. ಸಮಯ ವ್ಯರ್ಥ ಅಂತ ನಿಟ್ಟುಸಿರು ಬಿಟ್ಟ ತಕ್ಷಣ ಶರ್ಟ್ನ ಕೈಗಳನ್ನ ಮಡಚಿ ಮೇಲಿನ ಬಟನ್ ತೆಗೆದ ಗಗನ್, ನಾನು ನೋಡ್ಕೊಳ್ತೀನಿ, ನೀನು ಹೋಗಿ ಧರಣಿನ ನೋಡು ಅಂತ ಸುಜನ್ ಕೋಪದಿಂದ ಅಲ್ಲಿರೋರನ್ನ ನೋಡ್ತಾ ಹೇಳ್ದ. ನಂಬೋದಾ ಅಂಬಂತೆ ನೋಡ್ದ ಸುಜನ್. ಅತಿರೇಕ ಮಾಡಬೇಡ ಮಿಸ್ಟರ್ ಗಗನ್ ಅಂದ ಸೃಜನ್ ಹೇಗಿಲ್ಲ ಆಡ್ಸುತ್ತಾ. ಮುಂದೆ ಹೋಗ್ತಿದ್ದಾಗ ಇಬ್ರು ಗಗನ್ಗೆ ಅಡ್ಡ ಬಂದರು. ಧರಣಿಯನ್ನ ಕರೆ ತಂದಕ್ಕಾಗಿ ಕೋಪದಿಂದ ಅವ್ರನ್ನ ಚೆನ್ನಾಗಿ ಹೊಡೆದು ಅಡ್ಡ ತೆಗೆದು ಒಳಗಡೆ ಹೋದ. ಉಳಿದವ್ರ ಮೇಲೆ ಸುಜನ್ ತನ್ನ ಪರಾಕ್ರಮ ತೋರಿಸ್ತಿದ್ದ. ಹಾಲ್ ಖಾಲಿಯ ಕಣ್ತು. ಒಂದು ಕೋಣೆಯಿಂದ ಒಬ್ಬ ವ್ಯಕ್ತಿ ಕುಂಟುತ್ತಾ ಬಂದು ಗಗನ್ನ ನೋಡಿದ ತಕ್ಷಣ ಸ್ವಲ್ಪ ಭಯದಿಂದ ನೋಡ್ದ. ಆ ವ್ಯಕ್ತಿ ಕಡೆ ಗಗನ್ ಗಂಭೀರವಾಗಿ ನೋಡ್ದ. ಗಗನನ್ನ ನೋಡಿ ಆಗಲೇ ಹೆದರ್ಕೊಂಡಿದ್ದ ವ್ಯಕ್ತಿ ಅವನಷ್ಟು ಗಂಭೀರವಾಗಿ ನೋಡಿದ ತಕ್ಷಣ ಯಾರು ನೀನು ಅಂತ ನಗ್ತಾ ಮುಂದೆ ಬಂದ. ಆಗಲೇ ಕೋಪದಲ್ಲಿದ್ದ ಗಗನ್ಗೆ ಅವನ ನಗು ಇಷ್ಟ ಆಗಲಿಲ್ಲ. ವೇಗವಾಗಿ ಮುಂದೆ ಹೋಗಿ ಆ ಮಧ್ಯವಯಸ್ಕ ವ್ಯಕ್ತಿಯ ಅಂಗಿನ ಹಿಡಿದು ಮೇಲೆತ್ತಿದ. ಒದ್ದಾಡ್ತಾ, ಯಾರಾದರೂ ಬನ್ನಿ, ಇವನು ನನ್ನ ಕೊಲ್ಲೋ ಹಾಗಿದ್ದಾನೆ ಅಂತ ಭಯದಿಂದ ಕೂಗೋದಕ್ಕೆ ಶುರು ಮಾಡ್ದ. ಅವ್ರು ಯಾರೂ ಬರಲ್ಲ, ಆದರೆ ನನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ಗಂಭೀರವಾಗಿ ಕೇಳ್ದ. ಗಾಳಿಯಲ್ಲಿ ಕಾಲುಗಳನ್ನು ತೂರಾಡಿಸ್ತಾ ಭಯದಿಂದ ನೋಡ್ಕೊಳ್ತಾ, ನಿನ್ನ ಹೆಂಡತಿ ಯಾರು, ಅಷ್ಟಕ್ಕೂ ಅವಳು ಇಲ್ಲಿ ಯಾಕಿರ್ತಾಳೆ ಅಂತ ನಟನೆಯ ಕೌಶಲ್ಯಗಳನ್ನ ತೋರಿಸ್ತಾ ಕೇಳ್ದ. ಇನ್ನಷ್ಟು ಮೇಲೆತ್ತಿದಾಗ ಗಗನ್ ಜೋರಾಗಿ ಕೂಗ್ತಾ ಒದ್ದಾಡ್ಕೊಂಡು ಮೇಲಿನ ಕೋಣೆಯಲ್ಲಿದ್ದಾಳೆ ಅಂತ ಕೆಂಪಾದ ಗಗನ್ ಕಣ್ಣುಗಳನ್ನು ನೋಡಿ ನಡುಕ್ತಾ ಹೇಳಿದ. ಅವನನ್ನು ಎತ್ತಿ ಕೆಳಗೆಸ್ತ. ಸೊಂಟ ಮುರಿದು ಅವನು ನೋವಿನಿಂದ ಅರಚಿದ. ವೇಗವಾಗಿ ಮೆಟ್ಟಿಲು ಹತ್ತಿ ಮೇಲಿನ ಕೋಣೆಯಲ್ಲಿ ಹುಡುಕ್ತಾ ಹೋಗಿ ಒಂದು ಕೋಣೆಯ ಮುಂದೆ ಇಬ್ರು ಕಂಡ ತಕ್ಷಣ ಆ ಕಡೆ ಹೋದ ಗಗನ್. ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡ್ತಿದ್ದೀರಿ ಅಂತ ಹೇಳಿ ಅವರಿಬ್ಬರನ್ನ ನೆಲಕ್ಕುರುಳಿಸಿ ಬಾಗಿಲು ತೆಗೆದುಕೊಂಡು ಕೋಣೆಯ ಒಳಗಡೆ ಹೋದ. ಆದರೂ ಅವನಲ್ಲಿನ ಕೋಪ ಕಡಿಮೆ ಆಗಿರಲಿಲ್ಲ. ಧರಣಿಯ ಕೈನ ಹಿಡಿದು ಹಾಸಿಗೆ ಮೇಲೆ ಕುಳಿತಿದ್ದ ಡಾಕ್ಟರ್ ಅದನ್ನು ನೋಡಿ ಗಗನ್ಗೆ ಕೆನ್ನೆ ಸ್ನಾಯುಗಳು ಬಿಗಿಯಾದವು. ನಿಮ್ಮನ್ನು ಒಳಗೆ ಬರಬೇಡಿ ಅಂತ ಹೇಳಿದರೆ ಆಗಲೇ ಬಂದಿದ್ದೀರೇನು ಅಂತ ಹಿಂದಿರುಗಿದ ಡಾಕ್ಟರ್ಗೆ ಗಗನ್ ಕಂಡ. ಧರಣಿಯ ಕೈಯನ್ನು ಬಿಟ್ಟು, ಅರ್ಧ ಗಂಟೆವರೆಗೆ ಒಳಗೆ ಬರಬೇಡಿ ಅಂತ ಹೇಳಿದೆ, 1 ನಿಮಿಷದಲ್ಲಿ ಬಂದಿದೆಯೇನು, ಟೆಸ್ಟ್ ಮಾಡಬೇಕು ಹೋಗು ಅಂತಿದ್ದಾಗ ಕೆಂಪಾದ ಕಣ್ಣುಗಳೊಂದಿಗೆ ಮುಂದೆ ಬಂದು ಆ ಡಾಕ್ಟರ್ನ ಕೈ ಹಿಡಿದು ಹಿಂದಕ್ಕೆ ತಿರುಗಿಸ್ತಾ. ಆ ಡಾಕ್ಟರ್ನ ಕೂಗು ಆ ರೂಮ್ ತುಂಬೆಲ್ಲ ಪ್ರತಿಧ್ವನಿಸ್ತು. ಧರಣಿ ಸ್ವಲ್ಪ ಅಲುಗಾಡಿದ್ಲು, ಆದರೂ ಅವಳಿಗೆ ಸಂಪೂರ್ಣ ಪ್ರಜ್ಞೆ ಬಂದಿರಲಿಲ್ಲ. ಆ ಡಾಕ್ಟರ್ನ ಬೆನ್ನಿನ ಮೇಲೆ ಬಲವಾಗಿ ಹೊಡೆದು ತಲೆನ ಗೋಡೆಗುದ್ದ. ಆದರೂ ಗಗನ್ನ ಕೋಪ ತೀರಲಿಲ್ಲ. ರಕ್ತ ಬರೋ ಹಾಗೆ ಇಷ್ಟ ಬಂದಂತ ಹೊಡೆದು ಕೆಳಗೆ ಬೀಳಿಸ್ದ. ಸರ್, ಯಾಕೆ ಹೊಡಿತಿದ್ದೀರ, ನನ್ನ ಬಿಟ್ಬಿಡಿ ಸರ್ ಅಂತ ಬಾಯಿಂದ ಬಂದ ರಕ್ತನ ನೋಡ್ಕೊಂಡು ಶಾಕ್ ಆಗಿ ಡಾಕ್ಟರ್ ಕೇಳ್ದ. ಇನ್ನೊಮ್ಮೆ ಯಾರನ್ನು ತಪ್ಪು ದೃಷ್ಟಿಯಿಂದ ನೋಡಬಾರ್ದು ನೀನು ಅಂತ ಗಗನ್ ಕಾಲುಗಳಿಂದ ಹೊಡೆದ. ಅದೇ ಸಮಯದಲ್ಲಿ ಸುಜನ್ ಕೋಣೆಗೆ ಬಂದು ಕೋಪದಿಂದ ಡಾಕ್ಟರ್ಗೆ ಹೊಡಿತಿದ್ದ ಗಗನನ್ನು ತಡೆದ. ಸರ್, ನೀವಾದರೂ ಹೊಡಿಬೇಡಿ ಅಂತ ಹೇಳಿ ಇವನನ್ನು ಕೊಲ್ಲೋ ಹಾಗಿದ್ದಾನೆ ಅಂತ ನೋವಿನಿಂದ ಅರಿಸ್ತಿದ್ದಾಗ, ಗಗನ್, ಅವನೊಬ್ಬ ಡಾಕ್ಟರ್, ಯಾಕೆ ಹೊಡಿತಿದ್ಯಾ, ಇವರೇ ಕರೆದಿರ್ಬೋದು, ಬಿಟ್ಬಿಡು ಅಂತ ಅವನು ಕೋಟ್ ನೋಡಿ ಡಾಕ್ಟರ್ ಅಂತ ಗುರ್ತಿಸಿ ಗಗನನ್ನು ತಡೆಯಲು ಹಿಂದಿನಿಂದ ಹಿಡಿದು ಎಳೆದ ಸುಜನ್. ಗಗನ್ನ ಕೋಪ ಯಾಕೆ ಅಂತ ಸುಜನ್ಗೆ ಅರ್ಥ ಆಗಲಿಲ್ಲ. ತಕ್ಷಣ ಸುಜನನ್ನು ಬಿಡಿಸ್ಕೊಂಡು ಧರಣಿ ಬಳಿ ಹೋದ. ಏನು ಮಾಡಿಸತ್ತೆ ಅಂತ ಡಾಕ್ಟರ್ನ ನೋಡಿ ಕೇಳ್ದ. ಡಾಕ್ಟರ್ ತಲೆ ತಗ್ಗಿಸ್ದ. ನಿನಗೆ ಕೇಳ್ತಿರೋದು ಹೇಳು ಅಂತ ಅನುಮಾನದಿಂದ ನೋಡ್ದ ಸುಜನ್. ಅವರು ನಿಮ್ಮ ಹೆಂಡತಿ ಅಂತ ಗೊತ್ತಿರಲಿಲ್ಲ ಅಂದ ನಡುಕ್ತಾ. ಬಾಯದಿಂದ ಹೇಳಿದ ಡಾಕ್ಟರ್ನ ಮಾತಿನ ಒಳ ಅರ್ಥದಿಂದ ಕೋಪ ಸುಜನ್ಗೆ ತಲೆ ಹತ್ತಿತು. ತಕ್ಷಣ ಡಾಕ್ಟರ್ನ ಮುಖದ ಮೇಲೆ ಹೊಡೆದ. ಏನು ಗೊತ್ತಿಲ್ಲದಂತೆ ಧರಣಿ ಕೆನ್ನೆ ಮೇಲೆ ಸವರಿ ಅವಳನ್ನು ಎಬ್ಬಿಸಲು ಪ್ರಯತ್ನಿಸುತ್ತಿದ್ದ ಗಗನ್. ಧರಣಿ ನಿಧಾನವಾಗಿ ಅಲುಗಾಡಿ ದಣಿದ ದನಿಯಲ್ಲಿ ಸ್ವಲ್ಪ ಆರಾಮಾಗಿ ಅವಳನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಅಲ್ಲಿಂದ ಹೊರಗೆ ಬಂದ. ಆ ಡಾಕ್ಟರ್ನ ಅರಚಾಟ ಆ ರೂಮ್ ತುಂಬೆಲ್ಲ ಹರಡ್ತು. ತಕ್ಷಣ ಹೊರಗೆ ಬಂದ ಸುಜನ್, ಇದನ್ನೆಲ್ಲ ಯಾರು ಮಾಡಿಸಿದ್ದಾರೆ ಅಂತ ಪತ್ತೆ ಹಚ್ಚು ಅಂತ ಸುಜನ್ಗೆ ಆದೇಶ ಮಾಡಿ ಹೋಗ್ತಿದ್ದಾಗ ಧರಣಿಯ ಹತ್ತಿರ ಬಂದು ಅವಳ ತಲೆಯನ್ನು ನೇವರಿಸಿ ಹಣೆ ಮೇಲೆ ಮುತ್ತಿಟ್ಟ ಸುಜನ್. ಯಾವ ಭಾವವನ್ನು ತೋರಿಸದೆ ಧರಣಿನ ಕಾರ್ನಲ್ಲಿ ಕೂರಿಸ್ದ ಗಗನ್. ಸೀಟ್ ಬೆಲ್ಟ್ ಹಾಕ್ತಾ, ನೀನು ನೋಡಿಕೊಂಡ್ರೆ ಅವರು ಯಾರೋ ಬದುಕು ಹೋಗ್ತಾರೆ, ನನ್ನ ಹತ್ತಿರಕ್ಕೆ ಬಂದರೆ ಖಂಡಿತ ಸತ್ತು ಹೋಗ್ತಾರೆ ಅಂತ ತುಂಬಾ ಗಂಭೀರವಾಗಿ ಹೇಳಿ ಕಾರನ್ನು ಮುಂದೆ ಚಲಾಯಿಸ್ದ. ಮಧ್ಯೆ ಮಧ್ಯೆ ಧರಣಿಯನ್ನು ಕರೆಯುತ್ತಾ ಮನೆ ಕಡೆಗೆ ಕಾರು ತಿರುಗಿಸ್ದ. ಧರಣಿ ಭಯದಿಂದ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಅಂತ ಗಗನ್ಗೆ ಅರ್ಥ ಆಯಿತು. ಆದ್ದರಿಂದ ಅವನು ಹೆಚ್ಚು ಗಾಬರಿ ಪಡಲಿಲ್ಲ. ಮನೆಗೆ ಕರೆತರುತ್ತಿದ್ದಂತೆ ಹಾಲ್ನಲ್ಲಿ ಕೆಳಗೆ ಕುಳಿತು ಟಿವಿ ನೋಡ್ತಿದ್ದ ಶಾಂತಿ ಕಾಣಿಸಿದ್ಲು. ಧರಣಿಯನ್ನು ಕೈಗಳಲ್ಲಿ ಹೊತ್ಕೊಂಡು ಬರ್ತಿದ್ದ ಗಗನನ್ನು ನೋಡಿ ಆಶ್ಚರ್ಯದಿಂದ ಮುಂದೆ ಬಂದ್ಲು. ಏನಾಯಿತು ಗಗನ್ ಬಾಬು ಅಂತ ಕೇಳಿದಾಗ, ಬಿಸಿ ಬಿಸಿಯಾಗಿ ಸೂಪ್ ರೆಡಿ ಮಾಡು
ತಲೆ ಸುತ್ತಿತ್ತು, ಅಷ್ಟೇ ಚಿಂತಿಸಬೇಡ ಅಂತ ಶಾಂತಿಗೆ ಹೇಳಿ ತನ್ನ ಪತ್ನಿಯನ್ನು ಹೊತ್ಕೊಂಡು ಮೆಟ್ಟಿಲುಗಳ ಕಡೆ ಹೆಜ್ಜೆ ಹಾಕ್ತಾ ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.